ಏನು ಮಗಳ ಮರ್ತ ಬಿಟ್ಟೆ ನನ್ನ 2 ದಿನದ ಮ್ಯಾಲ ಆಗಕ್ಕೆ ಬಂತು. ನಾನ ಫೋನ್ ಹಚ್ಚಿದ್ರು ಎಬ್ಸುದಿಲ್ಲ, ನೀನು ಫೋನ್ ಹಚ್ಚುದಿಲ್ಲ. ಯವ್ವ ಇಲ್ವೇ ನಾನು ಸ್ವಲ್ಪ ಬಿಜಿ ಇದ್ದೆ. ಬಿಜಿ? ಏನು ಬಿಜಿ? ಏನೇ ಇವ ನೀ ಏನು ತೊಳಿಬೇಕ ಬೆಳಿಬೇಕ ಬಾಂಡೆ ತಿಕ್ಬೇಕ ಅರಿಬಿಗಿಬೇಕ? ಯವ್ವ ಎಲ್ಲ ಆಳು ಕಾಳದಾವಂತ ಆ ನಮ್ನಿ ಏನು ಕೆಲಸ ಮಾಡ್ಬೇಕು ನೀ ಎಲ್ಲೇ? ಸುಳ್ಳು ಹೇಳ್ಬೇಡ ತಗೋ. ನಿಮ್ಮ ಮತ್ತೆ ಏನಾರ ಫೋನಿಗೇನು ಮಾಡ್ಬೇಡ ಅಂದಿದ್ಲ ಮತ್ತೆ? ಹಂಗಿದ್ರೆ ಹೇಳ ನನಗೆ. ಏನು ಇಲ್ಲೇ ಫೋನ್ನೇ ಮಾತಾಡೋದಕ್ಕೆ ಮನೆಗೆ ಬರಾಕ ಹೋಗಾಕ ಏನು ಸಂಬಂಧ ಇಲ್ಲ ಅಂತ ಹೇಳಿ ಕಳಿಸಿ ಆಗಲೇ ಫೋನ್ಗಿನ್ ಮಾಡಬೇಡ ಅಂದ್ಲನ? ಹಂಗಲ್ವೇ, ಇಲ್ಲೇ ಮನ್ಯಾಗ ಅತ್ತಿಯರು ಅಡುಗೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅದು ಹಂಗೆ ಇದು ಹಿಂಗೆ ಅಂತೇಳಿ ಹೇಳ್ತಿದ್ರ. ಹಂಗಾಗಿ ನಾನು ಅದೇ ಇದ್ರೊಳಗೆ ಇದು ಮಾಡಿಬಿಟ್ಟೆ, ಲಕ್ಷ್ಯ ಆಗಲಿಲ್ಲ ನಂಗೆ ಫೋನ್ ಹಚ್ಚಕ್ಕೆ. ಅಡುಗೆ ನೀ ಯಾಕೆ ಮಾಡ್ಬೇಕಂತ? ಆಳು ಕಾಳು ಇಲ್ಲ ಅದಕ್ಕೆ? ಇಲ್ಲ, ಅಡಿಗೆ ಒಂದು ನಾವು ಮಾಡ್ಬೇಕು ಮನೆಯವ್ರು. ಇಲ್ಲದ್ದು ಡಿಮ್ಯಾಂಡ್ ಬಿಡ ನಿಮ್ಮ ಅತ್ತಿದ. ಇಲ್ಲದ ಡಿಮ್ಯಾಂಡ್ ಹಾಕಿದೆ. ಅದು ಹೋಗ್ಲಿ ಬಿಡು. ಮನೆ ಹೆಂಗೈತಿ? ಚಲೋ ಐತ್ಯಾ? ಯವ್ವ ಮನಿ ಎಲ್ವೇ ಇದು ಅರಮನಿ ಎಂಥ ದೊಡ್ಡದೈತಿ ಬೇ ಯವ್ವ. ಒಂದು 2 ಕೋಟಿ ರೂಪಾಯಿ ಮ್ಯಾಗಿರ್ಬೇಕವ್ವ ಇದು ಮನಿ. ಏನು ಸುಡ್ಗಾಡ ಗೊತ್ತಿಲ್ಲ. ಮನಿ ಮಾತ್ರ ಯವ್ವ ಆಟದ ಮೈದಾನಕ್ಕಿಂತ ದೊಡ್ಡದೈತಿವ ಯವ್ವ. ನಾನು ಇಲ್ಲೇ 2ನೇ ಫ್ಲೋರ್ನ್ಯಾಗ ನಿಂತು ಮಾತಾಡತೀನಿ. ಇಲ್ಲಿ ಒಂದು ಹಾಲ್ ಐತಿ, ತಳಗೆ ಬಂದವ್ರು ಕುಂದ್ರಿಸಿ ಮಾತಾಡಕ್ಕಂತ ಒಂದು ಬೇರೆ ಐತಿವ. ಜಗ್ಗು ದೊಡ್ಡ ರೂಮ್ ಗೀಮ್ ಎಲ್ಲ ಸಿಸ್ಟಮ್ ಐತಿ ಬಿಡುವ ಇದು ಮನಿ. ನೋಡಾಕ ಬೇಕು ಬೇವ, ಒಂದು 2-3 ತಾಸು ಮನಿ ಇದನ್ನು ಚಂದಾಗಿ ಅಟ್ಟ ದೊಡ್ಡದೈತಿ ನೋಡ್ಬೇ. ಹೌದಾ ಯವ್ವ, ನನ್ನ ಮಗಳ ನಶೀಬನ ನಶೀಬ. ಹ್ಞೂ ಬೇ, ಚಲೋ ಆತ್ ಬಿಡುವ. ಎಂತ ಬರ್ತೀರಿ ಗಂಡ ಎಂತಿ? ಈಗೆದಕ್ಕೆ? ಈಗೆದಕ್ಕೆ? ಅಲ್ಲ ಬರುದಿಲ್ಲ ಹಂಗಾರೆ? ಅಲ್ಲ ಬರ್ತೀವಿ ಈಗ. ಅಲ್ಲಿಂದ ಬಂದು ಒಂದು 3 ದಿನ ಆಯ್ತು. ಆಗ್ಲೇ ಬಾ ಅಂದ್ರೆ ತಡಿ, ಒಂದು 4-5 ದಿನ ಹೋಗ್ಲಿ, ಒಂದು ವಾರ ಹೋಗ್ಲಿ ತಡಿ. ಏ ಬಾ, ಹಂಗ್ಯಾಕೆ ಮಾಡ್ತೀವಿ? ನಮ್ಗೊಂದು ತಿನ್ನಕ್ಕೂ ತ್ರಾಸ ಆಗೈತವ ಯವ್ವ ಜಲ ಮತ್ತಾಗ ಗೊತ್ತನ. ಅಲ್ದೇ ನಾ ಬಂದ್ರೆ ಕೂಳು ಬಂದ್ಬಿಡ್ತತನ. ಅಂದ್ರೆ ಅಲ್ಲಿಂದ ಬರೋ ಹೊತ್ನ್ಯಾಗ ಒಂದು 5-6 ಸಾವಿರ ರೂಪಾಯಿ, ಒಂದು 10 ಸಾವಿರ ರೂಪಾಯಿ ಹಿಡ್ಕೊಂಬ. ಅದೇನು ಕಣ್ಣ ಕಾಣ್ಬೇಕಾಗೈತೆ ಅಷ್ಟು ರೊಕ್ಕದಾಗ? ಸಮುದ್ರದಾಗ ಹನಿ ನೀರು ತೆಗ್ದಂಗಷ್ಟೇ ಯವ್ವ. ನಾ ಅಂತ ಕೆಲಸ ಎಲ್ಲ ಮಾಡೋದಿಲ್ಲ, ನೀ ಹೇಳಕ್ಕೆ ಹೋಗ್ಬೇಡ ನನಗೆ. ಏನು ಈ ರೊಕ್ಕ ತುಂಬ ಅದು ತುಂಬ ಇದು ತುಂಬ ಬಂಗಾರ ಬೆಳೆ ತುಂಬ ನಂಗೆ ಇದೆಲ್ಲ ಹೇಳಕ್ಕೆ ಹೋಗ್ಬೇಡ ನೀನು. ಇಂಥದ್ದು ಹೇಳೋದಿದ್ರೆ ನಂಗೆ ಸುಮ್ಮನೆ ಫೋನ್ ಹಚ್ಚಿ ಕಿರಿಕಿರಿನೂ ಮಾಡಕ್ಕೆ ಹೋಗ್ಬೇಡ. ನಮ್ಮ ಮನ್ಯಾಗ ಇವೆಲ್ಲ ಸ್ಟ್ರಿಕ್ ಐತಿ. ನಮ್ಮ ಅತ್ತಿ ಮೊದಲ ಹೇಳ್ಬಿಟ್ಟಾಳ, ನಿನ್ನೆ ಇಲ್ಲಿ ವಿಚಾರ ಹೇಳೋದು, ಇಲ್ಲಿ ಏನಾರು ತೊಗೊಂಡೋಗಿ ಕೊಡೋದು ಇಂಥವೆಲ್ಲ ರಾಡಿ ಮಾಡಂಗಿಲ್ಲ ಅಂದ್ರೆ ಮಾಡಂಗಿಲ್ಲ. ಹೆಂಗಿರ್ತೀಯ ಸೊಸೆಯಾಗಿ ಹಂಗಿರ್ಬೇಕು ನೀನು ಅಂತ ಕುಲ್ಲ ಹೇಳ್ಬಿಟ್ಟಾಳ. ಹಾಂ, ಇಷ್ಟೆಲ್ಲ ನಿಮ್ಮ ಅತ್ತೆ ಆಲೆ ಮುಂದಿರ್ತಾ ಮಾತಾಡ್ಬಿಟ್ಲ ಮುಂಗಲ್ ಪುಟ್ಕಿ? ಅದು ಏನಾರ ಯಾಕಾಗೋಲ್ತಕ್ಕ, ನೀ ರೊಕ್ಕ ಪಕ್ಕ ಕೇಳ್ಬೇಡ್ಬೆ. ಅಪ್ಪಗೆ ಹೋಗನ್ ಕೆಲ್ಸಕ್ಕೆ ತಗ. ಆತು ಬಿಡವ, ಸಾಕಿ ಬೆಳೆಸಿ ಓದಿಸಿ ಏನು ಇಷ್ಟೆಲ್ಲ ಮಾಡಿ ಮದುವೆನೂ ಆಗಿದ್ದಕ್ಕೆ ನಮ್ಗೆ ಯಾರು ಗಂಡು ಮಕ್ಳು ಅದಾರನವ? ನಿನ್ನ ಬದ್ಲಿ ಒಂದು ಗಂಡು ಹುಡುಗಿದ್ದಿತ್ತಂದ್ರೆ ದುಡ್ದು ಹಾಕ್ತಿತ್ತು. ಇವತ್ತು ಏನು ಮಾಡ್ಬೇಕು? 2 ಹೆಣ್ಣು ನಡ್ಕೊಂಡು ಕುಂತಾನೆ, ಯಾರು ದುಡ್ದು ಹಾಕ್ಬೇಕು? ಆಯ್ತು, ಇದ್ರು ಉಂಟೇವಿ, ಇಲ್ಲಾಂದ್ರೆ ಉಪವಾಸ ಆಯ್ತು. ಇಡ್ಲೇ ಫೋನ್ ಹಂಗಾರ ನೀ ಆರಾಮಿರು ಒಟ್ಟು. ಯವ್ವ ಇಂಥವು ಮಾತಾಡ್ತೀನಿ ನೋಡಿ. ಮತ್ತಿನ್ನೇನು ಒಂದಿಷ್ಟು ರೊಕ್ಕ ತೊಗೊಂಬ ಅಂದ್ರೆ ತರಲ್ಲಂತಿ. ಸಾಲ್ಗಾರರು ಮನೆ ಬಾಗ್ಲಕ್ಕೆ ಬಂದು ಮಚ್ಚಿಲ್ ಹೊಡ್ಯಾಕತ್ತಾರ ಗೊತ್ತೈತೆ ನಿನಗೆ? ನಾವೆಲ್ಲ ಎಷ್ಟು ಹೊಡ್ಸ್ಕೊಳಕತ್ತೇವೆ ಅಂತೇಳಿ. ಅರ್ಧ ನಿಮಗೆ ಅವಮಾನದು. ಮಗಳು ನೋಡಿದ್ರೆ ದೊಡ್ಡ ಕೋಟ್ಯಾಧೀಶ್ವರ ಮನೆ ಕೊಟ್ಟೇನಿ ಅಂತಾಳ. ನೋಡಿದ್ರೆ ಈಗ ನೋಡಿದ್ರೆ ಸಾಲ್ಗಾರ ಕಡೆ ದಿನ ಮಚ್ಚಿಲ್ ಹೊಡ್ಸ್ಕೊಂತಾಳ ಅಂತಾರಿಲ್ಲ ಊರಾಗ ಮಂದಿ. ನಿನಗ ಅಂತಾರಿಲ್ಲ. ಇದೇನೇವ ಮಗಳರ ಒಟ್ಟು ಏನಾರು ಸಹಾಯ ಮಾಡಬಾರ್ದನು? ತಾಯಿ ನೋಡಿದ್ರೆ ಇಷ್ಟು ವರ್ಲಾಕತ್ತಾಳ ಅಂತಾರ. ಅದಕ್ಕೆ ನೀನು ಒಳ್ಳೇದಕ್ಕೆ ಹೇಳಿದ್ ನಾನು. ಯವ್ವ ಸುಮ್ಮನಿರವ ತಗ, ನಾನು ರೊಕ್ಕ ಪಕ್ಕ ತಂದು ಕೊಡಲ್ಲವ. ಹೋಲ್ ಬಿಡುವ, ಬೇಡ ತಗ, ಬೇಡ. ಏನು ನಾನೇ ಬರ್ದಿದ್ದಂಗೆ ಕತಿ. ಸರಿ, ನೀ ಆರಾಮಿರ ಅಷ್ಟು ದೊಡ್ಡ ಮನೆ ಒಳಗೇನು? ಊಟ ಮಾಡಿ ಹೊಡು ತುಂಬ ಆರಾಮಿರಿ ಮಗಳ. ಇಡ್ಲ್ಯಾ? ಸಂಜೆಗೆ ಫೋನ್ ಹಚ್ಚು ಮತ್ತೆ. ಅಲ್ಲ ಅವು ನೋಡಿದ್ರೆ ಹಿಂಗಂತಾಳ. ಏನು ಮಾಡೋದೀಗ ನಾನು? ಅಯ್ಯೋ, ನಮ್ಮ ಅತ್ತೆಯರು ಬೇರೆ ಹೊರಗೆ ಹೋಗಿದ್ರು, ಬರೋ ಟೈಮ್ ಆಯ್ತು. ಸೀರೆ ಉಟ್ಕೋಬೇಕಪ್ಪ. ಅಯ್ಯೋ, ನನಗೆ ಕಂಫರ್ಟಬಲ್ ಆಗಂಗಿಲ್ಲ ಅಂತ ಈ ಡ್ರೆಸ್ ಹಾಕೊಂಡಿನಿ. ಸೀರೆ ಉಟ್ಕೊಂತೇನೆ ತಡಿ. ರೇಣಕ್ಕ, ಇಲ್ಲೇ ಕುಂತೇನೆ? ಹ್ಞೂ ಬಾರಲ್ಲತ್ತ. ಏನು ಅಪ್ರೂಪ ಆಗಿಬಿಟ್ಟಿಲ್ವ ನಮ್ಮ ಮನೆ ಕಡೆ? ಬರೋಕ್ಕೆಲ್ಲವ ನೀವಳೆ ಬಂದಿ ನಮ್ಮ ಮನೆ ಕಡೆ. ಬಾ ಕುಂದ್ರ ಬಾ. ಅಯ್ಯೋ ಇಲ್ಲ ಈಕಿನ ರೇಣಕ್ಕ, ಒಟ್ಟು ಕೆಲಸ ಇತ್ತವ, ಅದಕ್ಕೆ ಬನ್ನಿ. ಏನು ಹೇಳ, ಅದಕ್ಕೇನಂತ ಮಾಡೋಣಂತ ಆತಂದ್ರೆ ಕೈಲಿ? ಅಯ್ಯೋ ನಿನ್ನ ಕೈಲಿ ಆಗೋದ ಬಿಡ ಇವ, ಏನಾಗ್ಲಾರ್ದಲ್ಲ. ನಂದೊಂದಿಟ್ಟು ಪಜಿತಿ ಆಗ್ಬಿಟ್ಟತಿ. ಒಂದು 5 ಸಾವಿರ ಇದ್ರೆ ಕೊಡ ರೇಣಕ್ಕ. 5 ಸಾವಿರ ಎಲ್ಲಿಂದ ತರಲೇ ಇವ? ಅಯ್ಯೋ 5 ಸಾವಿರ ಅಲ್ಲ. ನೀವೊಂಚೂರು ಬೆಳಗ್ಗೆ ಬರಬಾರ್ದಾಗಿತ್ತನ. ಅರ್ಜೆಂಟ್ ನನ್ನ ಗಂಟೆ ಅದಕ್ಕೆ ಬೇಕಂದ್ರೆ ಕೊಟ್ಬಿಟ್ಟೆ. ಹೌದಾ? ಬೇಕಾಗಿತ್ತಲ್ಲ ರೊಕ್ಕ, ಅರ್ಜೆಂಟ್. ಇಲ್ಲಿ ಬಿಡ ಯವ್ವ, ನಾವು ಮನೆ ಕಟ್ಟಿಸಿ ಹೈರಾಣ ಆಗೇವಿ. ನೋಡಾಕ ಎಲ್ಲಾರಿಗೆ ದೊಡ್ಡ ಮನೆ ಅನಿಸ್ತತಿ. ಆದ್ರೆ ಒಳಗೆ ಒಂಚೂರು ನಮ್ಮ ಸಾಲ ಪಾಲ ಅವು ಇವು ರೊಕ್ಕ ಕಟ್ಟು ಮಾಡು ಇರ್ತಾವು. ಆದ್ರೆ ನೋಡಿದ್ರಿಗೆ ಅದೆಲ್ಲ ಏನು ಗೊತ್ತು? ಎಲ್ಲಾರು ಅಂತಾರ ರೇಣುಗೆ ನೀವು ದೊಡ್ಡ ಮನೆ ಕಟ್ಸಾಳ ಬಂಗಾರದಂಗ, ಮಸ್ತ್ ಬಿಡು ಮಸ್ತ್ ಬಿಡು ಅಂತಾರ. ಆದ್ರೆ ನಮ್ಮ ಪಜಿತಿ ನಮ್ಗೆ ಗೊತ್ತು. ಹಾಂ ಇರ್ತೈತಿ ಪಜಿತಿ, ಯಾಕಿರಲ್ಲ? ಕುಂದ್ರ ಚಾ ಕೊಡ್ತೇನೆ.
ಬೇಡವ ಚಾಗಿ ಏನು ಬೇಡ ಕುಡ್ದ ಬಂದನಿ. ಈಗ ಹಂಗಾರ 5,000 ರೂಪಾಯಿ ಇಲ್ಲ. ಇಲ್ಲ ಬಿಡ ಯವ್ವ, ಬೇಜಾರಾಗತ್ತೈತಿವ. ನೀ ಇಲ್ಲಿ ಮಟ್ಟ ಬಂದು ಕೇಳಿದಿನ ಇಲ್ಲ ಅನ್ಬೇಕಾತಲ್ಲ ಅಂತೇಳಿ ಬೇಜಾರಾಗತ್ತೈತಿ. ಅದಕ್ಕೆ ಏನು ಅನ್ಕೋಬೇಡ, ಮನ್ಸಿಗೆ ತ್ರಾಸ ತಗೋಬೇಡ. ಇದೊಮ್ಮೆ ಇಲ್ಲ, ಇನ್ನೊಂದ್ಸಲ ಕೇಳಿದಾಗ ಖಂಡಿತ ಇತ್ತಂದು ಕೊಡ್ತಾನಂತ. ಸರಿ ಆಗೋಲ್ತ ಬಿಡ ಹಂಗಾರ. ಬರ್ಲಿ ಹಂಗಾರ? ಹೋಗ್ಬಾ ಹಂಗಾರ. ಲತಾ ಏನ ಹೆಣಕ್ಕ? ಏನಿಲ್ಲ, ಬೆಳಗ್ಗೆ ಅದೇನ ಯಾವ್ದೋ ಟ್ರಿಪ್ಗೆ ಹೋಗ್ಬೇಕಂತೇಳಿ ನಿಮ್ಮ ಸಂಘದಾಗ ಮಾತಾಡತ್ತಿದ್ರಂತಲ್ಲೇವ? ನಮ್ಮ ಸಂಘದಾಗ? ಇಲ್ಲಿ ಬಿಡ, ನನಗೇನು ಗೊತ್ತಿಲ್ಲ. ಅಯ್ಯೋ ಹಣೆ ಬಾರ, ನಿನಗೂ ಗೊತ್ತಿಲ್ಲ? ನಿಮ್ಮ ಸಂಘದಾಗ ಮಾತಾಡಿದ್ದೆ ಯವ್ವ. ಮಾತಾಡ್ಯಾರ ತಗೋ. ಅದು ಯಾವ್ದೋ ಊರಿಗೆ ಹೋಗ್ಬೇಕಂದ್ರಂತ, ರಾಮ ಮಂದಿರ. ರಾಮ ಮಂದಿರಕ್ಕೆ ಈಕಿ ನೋಡಿಕಿ ನಮ್ಮ ಬಿಡಾಡಿ ಗಿರ್ಜಿ ಅಲ್ಲ, 2 ಮೊಮ್ಮಕ್ಕಳು ಹುಟ್ಟ್ಯಾವು. ತಂದು ಒಂದು ಈಗ ಸಣ್ಣದೊಂದು ಕಿಸ್ತಾಳ. ಅದು ಎಳೆದು ಕಂದನ್ನ ಖುಷಿನ ಎಲ್ಲಾರನ್ನೂ ಬಿಟ್ಟು ಈಕಿ ರಾಮ ಮಂದಿರಕ್ಕೆ ಹೋಗಿ ಕುಂದಿರ್ತಾಳಂತ. 3 ದಿನ 2 ದಿನ. ಅಲ್ಲ ಖುಷಿನ ತಗೊಂಡು ಬಸ್ನ್ಯಾಗ ಹೋಗಿ ಆ ಟ್ರೈನ್ಗೆ ಹೋಗಿ ಪುರೇಟಿಗಾಕತ್ತನ ಹೊರಗಿನ ಕುಳ್ತಿನ ಬದುಕಾಕ. ದಿಮಾಕ್ ಬಾಳಕಿದು. ಹೌದಾ? ಯಾರ್ಯಾರು ಅವ್ರು? ಶಾಂತಕ್ಕ ಅವ್ರೆಲ್ಲಾರು ಹೊಂಟಾರನ? ಶಾಂತಕ್ಕೆ ಹೋಗಕ್ಕೆ ಏನೈತಿ? ಆಕಿಗೇನೈತಿ? ಮುದೋಡಿ ಕೆಲಸ ಮುದುತಟ್ಟೆ ಗೆಳ ಸಸಿ ಎಲ್ಲ ಮಾಡಿ ಮುಂದೆ ತಂದು ಇಡ್ತಾಳ. ಆಕೆ ಅವ್ರ ಹತ್ತಿ ಕುಂತು ತಿಂತಾರ. ಅದ್ರಾಗ ಮೊಮ್ಮಗ ಅದು ದೊಡ್ಡದಾಗೈತಿ. ಒಂದಿಟ್ಟು ಅಡ್ಡಿ ಇಲ್ಲ. 300 ಸಾಲಿಗೆ ಹಚ್ಚಿದ್ರೆ ಹೇಳಕ್ಕಾಗುದಿಲ್ಲ ಅದನ್ನ. ಮತ್ತೆ ಹಿಂಗೆಲ್ಲ ಐತಿ ಬರ್ತಿದ್ದಾಳು. ಈಗ ನಮ್ಮಕ್ಕಿದ ಹಂಗೈತೇನ? ಈಕಿದ ನನ್ನ ಮೊಮ್ಮಕ್ಕಳು ಸಣ್ಣದಾವ್ ಎಳೆವು ಬಿಟ್ಟು ಒಟ್ಟು ಹೋಗ್ಲಿ ನೋಡು ಹೆಂಗೆ ಬೀಳ್ತಾವು. ಹಂಗಲ್ಲ ಮತ್ತೆ ಮಗಳು ಇನ್ನೇನು ಹೊಚ್ಚಲ ಮೆಟ್ಟಿಸ್ಕೊಡುದಿಲ್ಲ ನಾನು. ಹೌದನ್ವೇ? ನನಗೂ ಗೊತ್ತಿಲ್ಲ ನೋಡಿ ವಿಚಾರ. ರೇಣವ್ವ ನನಗೊಂದು ಮಾತು ಹೇಳಿಲ್ವಾ ಅವ್ರ ಕರೆನ? ನನಗೂ ಒಂಚೂರು ಕಿವಿಗೆ ಬಿತ್ತಂತ ಈಗ ನಿನ್ ಮುಂದೆ ಅಂದನಿ. ಏನ ನನಗ ಪಕ್ಕ ಊರಿಗೆ ಹೋಗುದ ಕಾಯಂ ಆಗಲಿ. ಯಾವಾಗ ನೋಡಕಿನ ಹೆಂಗೆ ಜಾಡಿಸ್ತೇನಕಿನ ನಾ ಹಿಟ್ಟಿನ ಚೀಲ ಹರಿದಂಗೆ ಹರಿತೀನಿ. ಹೌದನಾ? ಈಗ ನೀವು ಆ ಕಡೆ ಬಂದೇ ಇಲ್ಲನಾ? ಹೋಗಯ್ಯವ, ಮುದುಮಾರಿ ಮಣ್ಣಾಗಿಟ್ಟು ಬರ್ಲಿ ಅದನ್ನ. ಆ ಮುದೋಡಿ ಬದುಕಿರೋ ಮಟ ಆ ಮನೆ ಕಾಲೇ ಇಡಬಾರ್ದು ನಂಗೆ ಆಗೈತವ. ಇವ ಹೊಲಸು ಏನಾರು ಒಂದು ಎಡವಟ್ಟು ಮಾಡೇ ಬಿಡ್ತೈತವ. ಅದ್ರ ಕಿಸುಮೂಗದ ನೋಡದನ ಕೆಪ್ಪ ಮೂಳಿನ ಏನಾರು ಒಂದು ಎಡವಟ್ಟು ಮಾಡೇ ಬಿಡ್ತೈತಿ. ಏನ್ ಮಾಡಕತ್ರಿ, ವಯಸ್ಸಾಗೈತಲ್ಲ. ಹೌದಿಲ್ಲ? ಸರಿ ನಾ ಬರ್ತೇನೆ ತೋರೇಣಕ್ಕ. ಆದ್ರೂ ರೇಣಕ್ಕ, ತಾಯಿ ಮಗಳು ಯಾವಾಗ ನಾವು ಅವ್ರ ಮನೆ ಕಡೆ ಹೋದ್ರು ಕುಚ್ಚು 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 ಹಚ್ಚೇ ಬಿಟ್ಟಿರ್ತಾರವ. ಏನ್ ನಿನ್ ಮನೆ ವಿಚಾರನ ಮಾತಾಡ್ತಾರೋ ಏನಪ್ಪ. ಅವ್ರವ್ ಹೇಳ್ಕೊಡಕತ್ತಿರ್ಬೇಕು. ಹಿಂಗಿರು ಹಂಗಿರು, ಅಲ್ಲಿ ಹೋಗಿಂದ ಬಾತಿಲಿ ಕೆಡಿಸ್ಕೊಬಿಡ, ನಿಮ್ಮ ಅತ್ತಿ ಚಾಕ್ರಿ ಮಾಡ್ಬೇಡ ಅಂತ ಏನಾರ ಹೇಳಿರ್ಬೇಕು. ಒಟ್ಟು ಹಂಗ ಮಾತಾಡ್ತಿರ್ತಾರ. ಮಾಡ್ದಂಗಿದ್ರು ಕೇಳೋರು ಯಾರಿಲ್ಲ. ಇದು ನನ್ನ ಮನೆ ಹೆಂಗೈತಿ ನೋಡಿ. ಇಲ್ಲ ಮನಿ ನನ್ನ ಗಂಡಗ ಅದಕ್ಕೆ ಹೇಳಿದ್ದೆ, ನನ್ನ ಹೆಸರಲ್ಲೇ ನಿನ್ನ ಹೆಸರಲ್ಲೇ ಇಬ್ಬರ ಹೆಸರಿಗೆ ಇರ್ಲಿಪ್ಪ. ಏನಾರ ಮತ್ತೆ ಅವ್ರ ಹೆಸರಿಗೆ ಮಾಡಿಗಿಡಿ, ನಮ್ಮನ್ನ ಹೊಂಟುಂಟ್ಲೇನೋ ಹೊರಗಾಕ್ತಾರೆ ನಡರಾತ್ರಿ ಕೊಳಪಟ್ಟಿ ಹಿಡಿದು ಅಂತ ಹೇಳಿದ್ದೆ. ಇದೇನಿದೆ ನನ್ನ ಗಂಡು ಕಟ್ಸಿದ್ ಮನಿ. ಬೇಕಂದ್ರೆ ಸಿಟ್ಟು ಬಂತಂದ್ರೆ ನಾಳೆ ಏನು ನನ್ನ ಮಗಳಿಗೆ ಬರೋದು ಹೋಗ್ತಾನೆ. ಮತ್ತೆ ಹಂಗಲ್ಲ ಮತ್ತೆ ಯಾವಕ್ಕೂ ಒಂದೇನು ಸಿಗ್ಲಾರ್ದಂಗೆ ಮಾಡ್ತಾನೆ. ಅದು ಕರೆ ಮನಿ ಆಶಕರ ನೋಡ್ಕೊಂತಾರ. ನೀನು ಏನು ಯಾವುದೇ ಕಾರಣಕ್ಕೂ ಇವೆಲ್ಲ ಬಿಟ್ಟು ಕೊಡಬೇಡ್ರಿ. ಇವ ತೆಗೆದಿಟ್ಕೋರಿ, ಮುಪ್ಪಾನ್ ಕಾಲಕ್ಕೆ ಬೇಕಾಕತಿ. ನಾ ಬರ್ಲೇನೆ ಹಂಗಾರ. ಮತ್ತೆ ಒಂಚೂರು 5,000 ರೂಪಾಯಿ ಅರ್ಜೆಂಟ್ ಇತ್ತು ಬಿಡ ಇವಾಗದಿ ನನಗೆ. ಅಲ್ಲ ನಿಮ್ಮ ಅತ್ತಿದು ತಿಂಗಳ 2,000 ಬರುದಿಲ್ಲ? ಬರ್ತತಿ. ಅದ್ರ ಹೆಣ ಎತ್ಲಿ ಓಟು ತೆಗೆದಿಟ್ಕೊಂಡು ಶೆಟದಿರ್ತತಿ. ಅದು ಅಲ್ದ ಮಗಳು ಬೇಕು ಬಂದಿರ್ತಾಳಲ್ಲ, ಅವಾಗ ಒಟ್ಟು ಇವಾಗ ಒಟ್ಟು ಹೆಣಿಕೆ ಹಾಕಕ್ಕ. ಆ ಬಿಡಾಡಿನೂ ಎಲ್ಲಿ ಕೊಟ್ಟಿಗಿಟ್ಟು ಕಳಿಸ್ತಾಳ ಏನ, ಅದ್ರದ್ದು ಏನು ಉಸಲ ಹೊಡೆಯಂಗಲ್ವ. ಆ ರೊಕ್ಕ ಎತ್ತಾಗೈತಂತೂ ಸಿಗುದಿಲ್ಲ. ಕೇಳುತ್ತಲೇ ಗುಳುಗುಳುಗಳು ಮಾಡಿ ಗುಳ್ಳಾಡಿ ಹೇಳ್ತಾಳ. ಮತ್ತೇನು ಆಜು ಬಾಜುಕ್ ನೋಡಿದಾರೆ ಮತ್ತೆ ಇದೇನ ಸೊಸಿ ಹಿಂಗೆ ಮಾಡ್ತಾಳ ಅಂತಾರಂತೇಳಿ ನಾ ಮುದಡಿನ ಕೇಳಕ್ಕೆ ಹೋಗುದಿಲ್ಲ, ಏನು ಮಾತಾಡ್ಸಕ್ಕೆ ಹೋಗುದಿಲ್ಲ. ಇವ ಮನೆ ಬಿಟ್ಟು ಹೊರಗೆ ಹಾಕ ಮುದುಕಿನ ಎಷ್ಟು ದಿನ ಅಂತೇಳಿ ಜೋಪಾನ ಮಾಡ್ತೀರಿ. ತಗ ಏನು ಇನ್ನಿಂದ ನಿನ್ನ ಗಂಡನ ಒಂದ ಮನೆ ಐತಿನ? ಇನ್ನು 2-3 ಗಂಡು ಮಕ್ಳು ಅದಾವಿಲ್ಲ ಹೋಗೋಳಕ್ಕಲ್ಲಿ ಪಡಾಳಿ ಆರಿಸ್ಕೊಂತ ಹೊರಗೆ ಹಾಕಿ ನನಗೆ ನೋಡ್ಕೊಳಕ್ ಆಗಂಗಿಲ್ಲ ಅಂತೇಳಿ. ಹೌದ್ರಿಪ್ಪ, ನನಗಂತೂ ಅತ್ತಿ ಸೇವಾ ಮಾಡಿ ಮಾಡಿ ಜಲಮ ಬ್ಯಾಸರಾಗಿ ಹೋಗಿತ್ರಿಪ್ಪ. ಏನು ನಮ್ಮ ಮದುವೆ ಆದಾಗ ನಮ್ಮನಿ ಸಾಯ್ಲಾಗಿದ್ಲರಿಪ್ಪ. ಹಂಗಾರೆ ನಾ ಈಕಿ 1 ವರ್ಷ 1.5 ವರ್ಷ ಸಾಯ್ತಾಳ್ಬಿಡಿ ಈಕಿ. ಅವಾಗ ನಮ್ದ ರಾಜ್ಯ ಅಂತ ನಾ ಮಾಡಿ ನೀವ. ಈಕಿ ನಮ್ಮ ಮದುವೆಯಾಗಿ ಬಂದು 10 ವರ್ಷದ ಮೇಲೆ ಆತು. ಇನ್ನ ಜಪ್ಪಲ್ ಒಳ್ಳೆ ನೋಡ್ರಿ. ಮತ್ತೊಟ್ಟ ನಾ ಮಾಡಾಕಿದ್ ಕೂಳು ತಿಂದು ಏನ್ ದಿನಕ್ಕೆ ದಿನ ಬಲೂಡಿ ಆಗಕತ್ತಾಳ್ರಿ. ಆನಿ ಮರಿ ಉಬ್ಬಿದಂಗೆ ಉಬ್ಬಾಕತ್ತಾಳ. ಮತ್ತೆ ಆಕೇನು ಈಗ ಸನಿದ್ರಾಗ ಡಮ್ ಅನ್ನಂಗಿಲ್ಲ. ಅದಕ್ಕೆ ಹೇಳಿದ್ದೆ ಅಲ್ಲಿ ಹಾಕಕಿನ ಏನು ಹೋಗಿ ಅಲ್ಲಿ ಇರ್ಲಿ ನೋಡ್ಕೊಲಿ, ಅವ್ರಿಗೂ ಗೊತ್ತಾಕತಿ. ಹ್ಞೂನ್ರಿಪ್ಪ, ಸಾಕಾಗೈತ. ಬರ್ತೇನೆ ತೋರಿ, ಹೊತ್ತಾತಿಲ್ಲೇ ನಿಂತು ನಾನು. ಹೋಗಿ ಬಾ ಹಂಗಾರ. ನೋಡ್ತೇನೆ ಗಿರ್ಜಕ್ಕರ ಕಡೆ ಕೇಳ್ತೇನೆ. ಹೋಗಿ ಅದೇನಂತ ತಿರ್ಕೊಂಡು ತಿನ್ನೋರ್ಗೆ ಹಿಡ್ಕೊಂಡು ಅದೇನ ಮಾಡಿದ್ರಂತ. ಅವ ತಿರ್ಕೊಂಡು ಎಲ್ಲಿ ಕೇಳಿ ಎಲ್ಲಿ ಬಿಡ್ಲಿ ಅಂತ ಬೇಡ್ಕೊಳ್ಳೋರ್ಕಿಂತ ಆತ ಅಡ್ಯಾಡ್ತಾವು. ಅವನ್ನೇನು ಕೇತಿ ಇವ ನಿನಗೆ ರೂಪಾಯಿ ಹುಟ್ಟುದಿಲ್ಲ. ಬೇರೆ ಎಲ್ಲಾರ ಕೇಳ್ಕೊ ಖಾಲಿ ಪೀಲಿ. ಅವು ಯಾರಿಗೆ ಕೊಟ್ಟಾವು? ನನ್ನ ಕಡೆ ಇತ್ತು ಬಿಡ, ನಾ ಕೊಡ್ತಿದ್ದೆ. ನಾನು ಬೆಳಗ್ಗೆ ಅದೇ ಹೇಳಿದ್ನಲ್ಲ ನಿನಗೆ, ಒಂದು ಕೆಲಸಕ್ಕೆ ಅರ್ಜೆಂಟ್ ಕೊಟ್ಟನಲ್ಲ, ಹಂಗಾಗಿ ಈಗ ಸದ್ಯ ರೊಕ್ಕಿಲ್ಲ ನನ್ನ ಕಡೆ. ಇರ್ಲಿ ಬಿಡ್ಬೆ, ಮನಿ ಭಾಳ ಚಂದಾಗೈತೆ ನೋಡ್ರಿ ರೇಣಕ್ಕಾರ. ಅವತ್ತು ಓಪನಿಂಗ್ ಬಂದಾಗ ಇಷ್ಟೆಲ್ಲ ಐಟಮ್ ಇಟ್ಟಿದ್ದಿಲ್ಲಲ್ಲ, ಹಂಗಾಗಿ ಗೊತ್ತಾಗಿದ್ದಿಲ್ರಿ ಪಸಂದ ಅದ. ಈಗ ಗೊತ್ತಾಗತ್ತೈತಿ. ಒಳ್ಳೆ ಚಂದ ಗಿಡ ಈ ಮನಿ ಒಳಗೆ ಹೂವಿನ ಕೂಜಾ ಇದೆಲ್ಲ ಸೋಫಾ ಭಾಳ ಚಂದ ಮಾಡ್ಯಾರ ಬಿಡ್ರಿ ಮಲ್ಲೇಶಣ್ಣ. ಇಂಥ ಮನಿ ನಾವು ಟಿವ್ಯಾಗ ನೋಡ್ತಿದ್ವಿ, ನೋಡಿದ್ರೆ ನಮ್ಮ ಊರಾಗ ಅದು ನಿಮ್ದೇ ಐತಿ. ಇದು ಸೋಮಣ್ಣ, ನಾನು ಮಲ್ಲೇಶಣ್ಣ ಅನ್ನಕತ್ತೇನಿ. ಹ್ಞೂನಮ್ಮ, ಇಷ್ಟು ಚಲೋ ಮನಿನ ಅದು ಹೆಂಗೆ ನೋಡ್ಕೊಂತಾಳು ಹೆಂಗೆ ಇಟ್ಕೊಂತಾಳು ದೇವ್ರ ಪರಮಾತ್ಮಗ ಗೊತ್ತು. ಇಲ್ಲಿ ಬಂದಿಂದ
ಮೊದ್ಲ ಇಂಥ ಮನೆಯಾಗಿದ್ದು ಗೊತ್ತಿಲ್ಲ, ಬಾಳೆ ಮಾಡಿ ಗೊತ್ತಿಲ್ಲ, ಏನಿಲ್ಲ. ಅದು ಏನಾರ ಸ್ವಚ್ಛತಾ ಇಟ್ಕೊಲಿಕ್ಕಂದ್ರೆ ನನಗೆ ಆಕಿಗೆ 10 ಅಂತ ತಿಳ್ಕೊಂಬಿಡ, ಈರಿಗೆ ಅಂದ್ರೆ ಮಾರಿಗೆ ಅಂತ ನಾ ಅಂತರು ಸ್ವಚ್ಛ ಇಟ್ಕೊಂಡ್ರೆ ಅಂದ ನನ್ನ ಕಡೆ ಬಚಾವಕಿ. ಅಯ್ಯೇ ಮಿಟ್ಟಕ್ಲಾಡಿ ಈಕೇನು ಹುಟ್ಟತ್ಲೆ ಇಂಥ ಮನೆಯಾಗ ಹುಟ್ಟಾಳನ ಅಂದಿರ್ಬೇಕು. ಹಂಗೆ ನಾಟಕ ಮಾಡ್ತಾಳ, ನಾಟಕ್ಲಾಡಿ. ನಾ ಬರ್ತೀನಿ ತಗೋರಿ. ಬಂದ್ಲ ಮಳ್ಳಿ ರೊಕ್ಕ ಬೇಕಂತ 200 ರೂಪಾಯಿ ಇಸ್ಕೊಂಡ 2 ತಿಂಗಳು ಬಿಟ್ಟು ಕೊಟ್ಟಾಳ. ಇನ್ನು 5000 ರೂಪಾಯಿ ಇಸ್ಕೊಂಡು ಹೋದ್ಲು ಅಂದ್ರೆ ದೌಳಗಂಗವ ನಮ್ಮವ್ವ ಮುಗಿದು ಹೋತ್ ನನ್ನ ಕತಿ. ಇನ್ನು ಸಾಯ್ತ ನಾನು ಕೊಡುದಿಲ್ಲಿಕ್ಕೆ. ನನ್ನ ಮಗಳು ದೊಡ್ಡಕ್ಕೆ ಆಗಿಂದು ಕೇಳಿಂದು ಕೊಡ್ತಾಳೋ ಇಲ್ಲ ಯಾರಿಗೆ ಗೊತ್ತು, ಅದು ಬದುಕಿದ್ರ ಇಲ್ಲ ಅಂದ್ರೆ ಇಲ್ಲ.